ತುಂಬಿ ತುಳುಕಿ ಹೊರಗಡೆ ಚೆಲ್ಬಿಟ್ಟಿದೆ ಅಂತ ಹೇಳಿದ್ರು. ಪ್ರಕಾಶ್ ಅವರೇ ಅಷ್ಟೇ ಅಲ್ಲ, ನಮ್ಮ ಇವ್ರ ಅಜ್ಜ ಒಬ್ರು ಇದ್ರು. ಇವ್ರ ಅಜ್ಜ ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ಅವರು ನಮ್ಮ ಇವ್ರ ಗುರುಗಳು, ನಮ್ಮ ಚಂದ್ರಪ್ಪನವ್ರ ಗುರುಗಳು, ನಮ್ಮೂರಿನವರು ಚಂದ್ರಪ್ಪ ಗೌಡರು, ಸುಮಾರು ಒಂದು 85 ವರ್ಷದ ವಯಸ್ಸಿನವ್ರು. ಇವರು ಸಹ ಬಂದಿದ್ದಾರೆ ಇವತ್ತಿಗೆ. ನಾನು ಒಂದು ಕಾರ್ಯಕ್ರಮಕ್ಕೆ ಅಂತ ಕರ್ಕೊಂಡು ಹೋಗಿದ್ದು ಸೋಗ್ಲಿಗೆ, ನಮ್ಮೂರಲ್ಲಿ ಯಾರೊಬ್ಬರು ಇವರು ತೀರೋಗಿದ್ದಾರೆ ಅಂತ ಹೋಗಿದ್ವಿ. ಅಲ್ಲಿಗೆ ತುಂಬ ಜನ ಸೇರಿದ್ರು, ಸುತ್ತಮುತ್ತ ಹಳ್ಳಿ ಒಂದು 50 ಹಳ್ಳಿ ಜನ ಬಂದಿದ್ರು ಅಲ್ಲಿಗೆ. ಎಲ್ಲರೂ ಗೋವಿಂದಪ್ಪನವ್ರ ಬಗ್ಗೆ, ಗೋವಿಂದಪ್ಪನವ್ರು ಗೊತ್ತಾ, ಇವು ನಾನು ನಮ್ಮೂರಿನವರು ನಮ್ಮ ಇವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗದ್ಗೇಶಪ್ಪನ ಪರಿಚಯ ಮಾಡಿಸಿದೆ. ಇವರ ಗದ್ಗೇಶಪ್ಪ ಇವ್ರ ಮಾವಾರ ನನಗೆ ಗೊತ್ತು, ಇವರು ಗೋವಿಂದಪ್ಪನವ್ರು ಗೊತ್ತು. ಗೋವಿಂದಪ್ಪನವರು ಅಲ್ಲಿ ಇಷ್ಟು ಚಿರಪರಿಚಿತ ಅಂದರೆ ಅವರು ಈ ದೇವರ ವಚನಗಳನ್ನು ಪುರಾಣ ಪುಣ್ಯಕಥೆಗಳನ್ನು ಹೇಳ್ತಿದ್ರಂಥವ್ರು. ಎಷ್ಟು ಚಿರಪರಿಚಿತ ಅಂತಂದರೆ ಹಿಂಗೆ ಕಾರ್ಯಕ್ರಮಕ್ಕೆ ಹೋದರೆ ಇಷ್ಟು ಚಾರ್ಜ್ ಮಾಡೋದು ಅವೆಲ್ಲ ಏನೂ ಇರಲಿಲ್ಲ ಅಂತವ್ರು, ಹೋಗಿ ಫ್ರೀಯಾಗಿ ಮಾಡಿ ಬರ್ತಿದ್ರು. ತುಂಬ ಫೇಮಸ್ ಅವರು. ಅವರು ಹೇಳ್ಕೊಟ್ಟಂಥ ವಚನಗಳು, ಅವ್ರು ಹೇಳ್ಕೊಟ್ಟಂಥ ಇದು ಆ ಒಂದು ಇದು ಇವರಲ್ಲಿ ತುಂಬಿ ತುಳುಕ್ತಾ ಇದೆ. ಅಂಥ ಒಂದು ಮೂಲದಿಂದ ಬಂದಂಥವ್ರು, ಅಂಥ ಒಂದು ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ಒಂದು ಸೋರ್ಸ್ ಇದು. ಇವತ್ತು 108 ವಚನ ಮಂಟಪ ಇಲ್ಲಿ ನಡೀತಾ ಇರೋದು ತುಂಬ ಅರ್ಥಪೂರ್ಣ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ತಮ್ಮ ಕಾಯಕದಲ್ಲೇ ನಿರತರಾಗಿರೋಂಥ ಕೇಶವ್ ಅವರು